ಕೋಲಾರ ಜಿಲ್ಲಾ ಬೋವಿ ಜನಾಂಗದ ಸಂಘದ ಜಿಲ್ಲಾಧ್ಯಕ್ಷರಾದ ಸಿವಿ ಗೋಪಾಲ್ ರವರ ನೇತೃತ್ವದಲ್ಲಿ ಬೋವಿ ಜನಾಂಗದ ಜಾಗೃತಿ ಸಮಾವೇಶವನ್ನು ನಡೆಸಲು ಪೂರ್ವಭಾವಿ ಸಭೆ ನಡೆಯಿತು. ದಿನಾಂಕ 22/2/2026 ನಡೆದ ಜಿಲ್ಲೆಯ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಸಮಾಜಕ್ಕಾಗಿರುವ ಅನ್ಯಾಯವನ್ನ ಸಭೆಯಲ್ಲಿ ಕೂಲಂಕುಷವಾಗಿ ಜಿಲ್ಲಾ ಮುಖಂಡರಾದ ಶ್ರೀ ಕೃಷ್ಣ ಎಂ ರವರು ವಿವರಿಸಿಕೊಟ್ಟರು. ಸಂಘಟನೆ ಇಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದರು. ಗೌರವಾಧ್ಯಕ್ಷರಾದ ಜೆಸಿಪಿ ನಾರಾಯಣಪ್ಪರವರು ನಮ್ಗೇನೇ ಕೆಲಸ ಕಾರ್ಯವಿದ್ರೂ ಸಮಾಜದ ಸಂಘಟನೆ ಎಂದರೆ ಮೊದಲು ನಾವು ನಿಲ್ಲುತ್ತೇವೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷರಾದ ಸಿವಿ ಗೋಪಾಲ್ ಮಾತನಾಡಿ, ಒಳ ಮೀಸಲಾತಿಯಲ್ಲಿ ನಮಗೆ ಭಾರಿ ಅನ್ಯಾಯವಾಗಿದೆ. ಈಗಿನ ಯುವಕರು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಅದರ ಕಡೆ ಗಮನ ಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮೀಸಲಾತಿ ಎನ್ನುವುದು ನಮಗೆ ಗಗನ ಕುಸುಮವಾಗುತ್ತದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಕೋಲಾರ ಜಿಲ್ಲಾ ಬೋವಿ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಲ್ಜಿ ಮುನ್ರಾಜ್ರವರು ಮಾತನಾಡುತ್ತಾ, ಜಿಲ್ಲೆಯಲ್ಲಿರುವ ಯುವಕರನ್ನು ಹಾಗೂ ಹಿರಿಯರನ್ನು ಕಡೆಗಣಿಸದೆ ಮಾನ್ಯ ಸಂಸದರನ್ನ ಒಟ್ಟಿಗೆ ಸೇರಿಸಿಕೊಂಡು ಸಮಾಜ ಕಟ್ಟುವ ಕೆಲಸವನ್ನ ಮಾಡುತ್ತೇವೆ ಎಂದು ಸಭೆಗೆ ತಿಳಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರಾಗಿ ಬಂಗಾರಪೇಟೆ ಎಸ್ ನಾರಾಯಣ್, ಶ್ರೀನಿವಾಸಪುರದ ಶಿವಪುರ ಗಣೇಶ್ ರವರನ್ನ ಆಯ್ಕೆ ಮಾಡಲಾಯಿತು. ಸಂಘಟನಾ ಸಂಚಾಲಕರನ್ನಾಗಿ ಮಾರಪ್ಪ, ಟಿಪಿಎಸ್ ಬಾಬು, ಕೆಜಿಎಫ್ ಜಿಪಿಎಸ್ ನಾರಾಯಣಪ್ಪ, ಕೆಜಿಎಫ್ ನಾರಾಯಣಸ್ವಾಮಿ, ಮಾಲೂರು ವೆಂಕಟೇಶ್, ಮಾಲೂರು ಶ್ರೀನಿವಾಸಪುರದ ಬಂಡಳ್ಳಿ ಶ್ರೀನಿವಾಸ್, ಜಿಲ್ಲಾ ಕಾರ್ಯದರ್ಶಿಗಳಾಗಿ ಲಕ್ಷ್ಮೀನಾರಾಯಣ, ಬಂಗಾರಪೇಟೆಯ ರವಿ, ಸಹ ಕಾರ್ಯದರ್ಶಿಗಳಾಗಿ ವೆಂಕಟಾಚಲಪತಿ, ಮುಳಬಾಗಿಲು, ಕೋಲಾರ ತಾಲೂಕು ಅಧ್ಯಕ್ಷರಾಗಿ ಚಲವನಹಳ್ಳಿ ಎಚ್ ಶ್ರೀನಿವಾಸಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಆರ್ ರಾಜಣ್ಣ, ಲಕ್ಷ್ಮೀಸಾಗರ ಜಿಲ್ಲಾ ಖಜಾಂಚಿಯಾಗಿ ಶ್ರೀನಾಥ್, ಶ್ರೀನಿವಾಸಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ಡಿಎನ್ಡಿ ದೇವರಾಜ್ ಮುಂತಾದವರನ್ನ ಈ ದಿನ ನಡೆದ ವಿಶೇಷ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಹಾಗೂ ಕೋಲಾರ ಜಿಲ್ಲಾ ಬೋವಿ ಜನಾಂಗ ಜಾಗೃತಿ ಸಮಾವೇಶವನ್ನು ಯುಗಾದಿ ಹಬ್ಬಕ್ಕೂ ಮುಂಚಿತವಾಗಿ ಜ್ಯೋತಿ ಸಮಾವೇಶವನ್ನು ಮಾಡಲು ಈ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಮಯದಲ್ಲಿ ಮುಳಬಾಗಿಲು ಶಂಕರಪ್ಪ, ವೆಂಕಟೇಶ್, ಮುಳಬಾಗಿಲು ಸುಬ್ರಹ್ಮಪ್ಪ, ಕೊಂಡರಹಳ್ಳಿ ನಾರಾಯಣಪ್ಪ, ಬ್ಯಾಂಕ್ ಚುಂಚದೇನಹಳ್ಳಿ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಅಧ್ಯಕ್ಷರಾದ ಪ್ರಕಾಶ್, ರವಿಕುಮಾರ್, ಗಾಂಧಿನಗರ ಬಂಗಾರಪೇಟೆಯ ವಿಕಿ, ಕುಂಬಾರಹಳ್ಳಿಯ ರಾಜಣ್ಣ, ಕುರುಬರಪೇಟೆಯ ಕಿರಣ್ ಹಾಗೂ ನೂತನವಾಗಿ ಆಯ್ಕೆಯಾಗಿದ್ದ ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಫೋನ್